ಇದು ಸಹಸ್ರಾರದಲ್ಲಿ ಒಂದು ದಳ. ಪ್ರತಿಯೊಬ್ಬ ಮನುಷ್ಯನು ಇಂಡಿವಿಜುವಲ್. ಪ್ರತಿಯೊಬ್ಬರಲ್ಲೂ ಒಂದು ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ಜೊತೆಗೆ ಪ್ರತಿಯೊಬ್ಬ ಹುಟ್ಟಿರೋದು. ಕೆಲವರಿಗೆ ಚೆನ್ನಾಗಿ ಹಾಡೋಕ್ಕೆ ಬರುತ್ತೆ, ಕೆಲವರಿಗೆ ನೃತ್ಯ ಬರುತ್ತೆ, ಕೆಲವರು ಚೆನ್ನಾಗಿ ಮಾತಾಡ್ತಾರೆ, ಕೆಲವರು ಕವಿಗಳು. ಎಲ್ಲರೂ ಹಾಡದೇ ಇರ್ಬೋದು, ಎಲ್ಲರೂ ಕವಿಗಳಾಗಿಲ್ಲದೆ ಇರ್ಬೋದು. ಏನಾದರೂ ಒಂದು ಇದ್ದೇ ಇರುತ್ತೆ. ಅಂಡರ್ಲೈನ್ ಮಾಡಿ, ನನ್ನಲ್ಲೂ ಏನೋ ಇದೆ. ಗಿಫ್ಟ್ ಇಲ್ಲದೆ ಯಾರೂ ಇಲ್ಲ. ಎಲ್ಲರಲ್ಲೂ ಸರ್ಟನ್ ಪೊಟೆನ್ಷಿಯಲ್ ಇದ್ದೇ ಇದೆ. ಅದನ್ನೇ ಎಜುಕೇಷನ್ ಅನ್ನೋದು, ಅದನ್ನು ಕಂಡುಕೊಳ್ಳೋದೇ ನಿಜವಾದ ವಿದ್ಯೆ. ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ, ಸಮತ್ವ ಇಲ್ಲ. ಆ ಪೊಟೆನ್ಷಿಯಲ್ನಲ್ಲೂ ವ್ಯತ್ಯಾಸ ಇದೆ. ಒಬ್ಬೊಬ್ಬರು ಒಂದೊಂದು ಪೊಟೆನ್ಷಿಯಲ್ ಇದೆ, ಕಂಡುಕೊಳ್ಳಿ. ಎಷ್ಟು ವೆರೈಟಿ ಆಫ್ ಕ್ರಿಯೇಷನ್ ಇದೆ. ಈಕ್ವಾಲಿಟಿ ಬೇಡ, ಅವ್ರ ಥರನೇ ನಾವು ಮಾಡಬೇಕಾಗಿಲ್ಲ. ಯಾರೋ ಫಿಲ್ಮ್ ತೆಗೆದ್ರೂ ನಾನು ತೆಗಿತೀನಿ, ಯಾರೋ ಡ್ಯಾನ್ಸ್ ಮಾಡಿದ್ರು ನಾನು ಡ್ಯಾನ್ಸ್ ಮಾಡ್ತೀನಿ, ಯಾರೋ ಹಾಡಿದ್ರು ನಾನು ಹಾಡ್ತೀನಿ, ಯಾರೋ ಟೀಚರ್ ಆದರೂ ನಾನು ಟೀಚರ್ ಆಗ್ತೀನಿ ಇನ್ಸ್ಪೈರ್ ಆಗಿ. ಇಲ್ಲ, ಯಾರೋ ಮೋಟಿವೇಟ್ ಮಾಡ್ಬೋದು. ಇನ್ಸ್ಪಿರೇಷನ್ಗೆ ನಿಮ್ಮ ಟ್ಯಾಲೆಂಟೇ ಬೇಕು. ಯಾರೋ ಗುರು ಆದರೂ ನಾನು ಆಗ್ತೀನಿ. ಇಲ್ಲ, ನಿಮ್ಮಲ್ಲಿ ಒಳಗಡೆಯಿಂದ ಸ್ಪಿರಿಟ್ ಹೇಳಬೇಕು, ತಗೋ ಇದು ನಿಂದು, ಮಾಡು, ನಿನಗಿದೊಂದೇ ಲಾಯಕು ಅಂತ. ನೀನು ಲಾಯರ್ ಆಗೋಕ್ಕೆ ಲಾಯಕು, ನೀನು ಡಾಕ್ಟರ್ ಆಗೋಕ್ಕೆ ಲಾಯಕು ಅಂತ ಒಳಗಿಂದ ಬರುತ್ತೆ. ಯಾರೋ ಹೇಳಿದ್ದು ಕೇಳಿಲ್ಲ ಡಾಕ್ಟ್ರ್ ಆದರೆ ನೀವು ಡಾಕ್ಟ್ರ್ ಅಲ್ವೇ ಅಲ್ಲ. ನಿಮಗೆ ವಾದ ಮಾಡೋಕ್ಕೆ ಬರೋದೇ ಇಲ್ಲ, ನೀವು ಲಾಯರ್ ಅಲ್ವೇ ಅಲ್ಲ. ಯಾರೋ ಹೇಳಿದ್ರು ಮಾಡಿದೆ. ನೋಡಿ, ನೀವೇನೇ ಸೃಷ್ಟಿನಲ್ಲಿ ಎಲ್ಲವೂ ರೋಸ್ ಆಗೋಕ್ಕಾಗತ್ತಾ? ರೋಸ್ ಸ್ಫಟಿಕ ಆಗೋಕ್ಕಾಗತ್ತಾ? ಸ್ಫಟಿಕ ಕಾಕಡ ಆಗೋಕ್ಕಾಗತ್ತಾ? ಕಾಕಡ ತಾವರೆ ಆಗೋಕ್ಕಾಗತ್ತಾ? ಅದು ಒಂದು ಸ್ಪೆಷಲ್, ಇದು ಒಂದು ಸ್ಪೆಷಲ್ಲು. ಯಾವ್ಯಾವುದು ಅದರದ್ದೇ ಒಂದು ಛಾಪಿದೆ, ಅದರದ್ದೇ ಒಂದು ಬ್ಯೂಟಿ ಇದೆ. ಎಫಿಷಿಯೆಂಟ್ ಅದು ಪ್ರತಿಯೊಂದು ಕೂಡ. ನೋಡಿ, ನಿಮಗೇನಾದ್ರು ಎಲ್ಲ ಒಂದೇ ಥರ ಇರ್ಬೇಕಾದ್ರೆ ಪ್ಲಾಸ್ಟಿಕ್ ಇಟ್ಬಿಡಿ ಎಲ್ಲ ಕಡೆನೂ. ಏನಿದೆ ಅದರಲ್ಲಿ? ಸತ್ತೋಗಿದೆ ಅದು. ಹಾಗೆ ಲೈಫು ಎಲ್ಲರ ಥರ ನಾನು ಇರಬೇಕು ಅಂತ ಮಾಡಿದ್ರೆ ಅಲ್ಲಿ ಜೀವಂತವಾಗಿರಲ್ಲ. ನೀವು ಇಮಿಟೇಟ್ ಮಾಡ್ತೀರಾ, ಬೇರೆಯವ್ರನ್ನ ನೋಡಿ ಪ್ರಿಟೆಂಡ್ ಮಾಡ್ತೀರಾ, ಒಳಗಡೆ ಸತ್ಯ ಬರಲ್ಲ. ಕಂಡುಕೊಳ್ಳಿ ನಿಮ್ಮ ಟ್ಯಾಲೆಂಟ್ ಏನು ಅಂತ. ಅದೇ ಒಂದು ಟ್ಯಾಲೆಂಟು, ಅದೇ ಒಂದು ನ್ಯಾಕು. ಅದಕ್ಕೆ ವಿದ್ಯೆ ಬೇಕು, ಅದಕ್ಕೆ ಸೂಕ್ಷ್ಮತೆ ಬೇಕು, ಅದಕ್ಕೆ ಪ್ರಜ್ಞೆ ಬೇಕು, ಅದಕ್ಕೆ ನಿಮ್ಮನ್ನು ಪ್ರಶ್ನಿಸ್ಕೋಬೇಕು, ಅದನ್ನು ನೀವು ತೊಡಗಿಸ್ಕೋಬೇಕು. ಆಗ ನೀವು ಯಾರು, ಏನು, ಎಷ್ಟಾಗತ್ತೆ, ನಿಮ್ಮ ಕೆಪಾಸಿಟಿ ಏನು, ಕೇಪಬಿಲಿಟಿ ಏನು ಎಲ್ಲ ಗೊತ್ತಾಗತ್ತೆ. ನೀವು ಸುಮ್ಮನೆ ಕೂತಿದ್ರೆ ಗೊತ್ತಾಗಲ್ಲ, ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಇದನ್ನು. ವೆನ್ ಯು ಪಾರ್ಟಿಸಿಪೇಟ್ ಯು ವಿಲ್ ನೋ ದಿ ಎಬಿಲಿಟಿ, ದಿ ಕ್ಲಾರಿಟಿ, ದ ಡೆಪ್ತ್ ಆಫ್ ದಿ ಮೈಂಡ್. ಮನಸ್ಸಿನ ಗುಣ, ಸ್ವಭಾವ, ಆಳ, ಅದರ ಟೆಕ್ಸ್ಚರ್ ಎಲ್ಲ ಗೊತ್ತಾಗ್ಬಿಡುತ್ತೆ.